ಅಂದಿನ ನಗುವೇ ಇಂದಿಲ್ಲ ಅಂದ ಮೇಲೆ ಇಂದಿನ ಕಷ್ಟ ಮುಂದೆಯೂ ಇರುವುದಿಲ್ಲ. ಅವರಿಲ್ಲ ಇವರಿಲ್ಲ ಅಂತ ಯೋಚನೆ ಮಾಡ್ಕೊಂಡು ನಮ್ಮ ಟೈಮು ವೇಸ್ಟ್ ಮಾಡ್ಕೊಂಡು ಯೋಚನೆ ಮಾಡಿ ಕೂರುವ ಬದಲು ನಮ್ಮ ಜೀವನ ನಾವು ಮಾಡಬೇಕು. ಒಳ್ಳೆಯವರಿಗಿರುವಷ್ಟು ಶತ್ರುಗಳು ಕೆಟ್ಟವರಿಗಿರೋದಿಲ್ಲ, ಕೆಟ್ಟವರಿಗಿರುವಷ್ಟು ಮಿತ್ರರು ಒಳ್ಳೆಯವರಿಗಿರೋದಿಲ್ಲ. ಸ್ನೇಹಿತರೆ, ಕತ್ತಲಲ್ಲಿ ಟಿವಿ ಅಂತ ಹೊರಗಕ್ಕೆ ಹೋಗಬೇಡಿ. ಬೆಲೆ ಬಾಳುವ ವಸ್ತುಗಳು ಹೊಳೆಯುವುದು ಕತ್ತಲಿನಲ್ಲಿ ಅನ್ನೋದನ್ನು ಮರಿಬೇಡ. ಅಪ್ಪ ಅಮ್ಮ ಮಾಡಿದ ಆಸ್ತಿಯಲ್ಲಿ ಬದುಕೋದು ಜೀವನ ಅಲ್ಲ. ಏನು ಇಲ್ದಲೇ ಜೀವನ ಕಟ್ಕೊಂಡು ಜೀವನ ಮಾಡ್ತೀವಲ್ಲ, ಅದೇ ನಿಜವಾದ ಜೀವನ. ಬೆಟ್ಟ ಹತ್ತುವ ಮೊದಲು ಅಸಾಧ್ಯ ಅನಿಸುತ್ತದೆ, ಏರಿದ ಮೇಲೆ ಆ ಬೆಟ್ಟ ನಮ್ಮ ಕಾಲ ಕೆಳಗೆ ಇರುತ್ತದೆ. ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಪರಿಶ್ರಮ ಪಡಬೇಕು ಅಷ್ಟೇ. ನಾವೇ ನಿರ್ಮಿಸಿ, ನಾವೇ ನಿರ್ದೇಶಿಸಿ, ನಾವೇ ನಟಿಸಿ, ನಾವೇ ನೋಡುವ ನಮಗೆ ಅರ್ಥವಾಗದ ಕಪ್ಪು ಬಿಳುವಿನ ಚಿತ್ರ ನಮ್ಮ ಜೀವನ ಆಗಿರುತ್ತೆ. ಮನುಷ್ಯ ಚಪ್ರಿಯನ್ನು ನಾನು ಮೆಟ್ಟಿದ್ದೇನೆ ಎಂದು ದುರಂಕಾರದಿಂದ ಭಾವಿಸುತ್ತಾನೆ, ಆದರೆ ಚಪ್ಪಲಿ ನಾನು ಇವನನ್ನು ಒತ್ತಿದ್ದೇನೆ ಎಂದು ಬೀಗುತ್ತದೆ. ಸ್ನೇಹಿತರೆ, ಮೋಸ ಮಾಡಿದವ್ರನ್ನ ಕ್ಷಮಿಸಬೇಕು, ಆದರೆ ಅವರನ್ನೇ ಪದೇ ಪದೇ ನಮ್ಮ ಜೀವನ ಹಾಳು ಮಾಡ್ಕೋಬಾರ್ದು. ಸತ್ಯ ಏನು ಅಂತ ತಿಳಿದೆ ಮತ್ತೊಬ್ಬರಿಗೆ ನೋವು ಕೊಡಬಾರ್ದು. ಯಾಕಂದರೆ ಸತ್ಯ ತಿಳಿಯುವಷ್ಟರಲ್ಲಿ ಅವರು ನಮ್ಮ ಮೇಲಿಟ್ಟಿರೋ ನಂಬಿಕೆ, ಸಮಯ ಎಲ್ಲ ಕಳೆದೋಗಿರುತ್ತೆ. ಹಾಗೆ ವಿಶ್ವಾಸವನ್ನು ಕಳ್ಕೊಳ್ತೀವಿ. ಅದನ್ನು ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕು. ಎಲ್ಲಿ ಹಣ ಇರುತ್ತೋ ಅಲ್ಲಿ ಮಿತ್ರರು, ಎಲ್ಲಿ ಹಣ ಇರುತ್ತೋ ಅಲ್ಲಿ ಬಂಧುಗಳು, ಎಲ್ಲಿ ಹಣ ಇರುತ್ತೋ ಅಲ್ಲಿ ಯಶಸ್ಸು. ಹಣ ಇರುವವರಿಗೆ ಮಾತ್ರ ಈ ಪ್ರಪಂಚದಲ್ಲಿ ಬೆಲೆ ಕೊಡ್ತಾರೆ. ನಾವು ಈ ಪ್ರಪಂಚದಲ್ಲಿ ಬದುಕ್ತಿದ್ರೆ ಹೇಗೆ ಬದುಕಬೇಕು ಅಂದರೆ, ನಮ್ಮನ್ನು ಕಳ್ಕೊಂಡವ್ರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು. ನಮ್ಮನ್ನು ಉಳಿಸ್ಕೊಂಡವ್ರಿಗೆ ಅದೃಷ್ಟ ಅನ್ನುವ ರೀತಿಯಲ್ಲಿ ನಾವು ಬದುಕಬೇಕು. ಬಲಗೈಯಲ್ಲಿ ತುತ್ತು ತೋರಿಸಿ ಎಡಗೈಯಲ್ಲಿ ವಿಷ ಹಾಕುವ ಕಾಲವಿದು. ಜಾಗ್ರತೆಯಿಂದ ಜೀವನ ಮಾಡಬೇಕು. ಸ್ನೇಹಿತರೆ, ಬಣ್ಣಗಳನ್ನು ನೋಡಿದರೆ ಯಾವತ್ತೂ ಭಯ ಆಗಲ್ಲ, ಆದರೆ ಬಣ್ಣ ಬದಲಿಸುವ ವ್ಯಕ್ತಿಗಳನ್ನು ಕಂಡ್ರೆ ನಿಜಕ್ಕೂ ಭಯ ಆಗುತ್ತೆ. ದೀಪ ಆರಿತು ಎಂದು ಹಣತೆಯನ್ನು ಒಡೆಯಬೇಡ, ಹೂವು ಬಾಡಿತು ಎಂದು ಗಿಡವನ್ನು ಕೀಳಬೇಡ. ಯಾಕಂದರೆ ದೀಪ ಮತ್ತು ಹೂವು ಪ್ರಕೃತಿಯ ಕೈಗೊಂಬೆಯಾಗಿರುತ್ತೆ. ಯಾಕಂದರೆ ನಿನ್ನವರು ತಪ್ಪು ಮಾಡಿದಾಗ ಒಮ್ಮೆ ಕ್ಷಮಿಸಿಬಿಡು ಅವ್ರನ್ನ. ಅವರು ಕೂಡ ಪರಿಸ್ಥಿತಿಗೆ ಕೈಗೊಂಬೆಯಾಗಿರುತ್ತಾರೆ. ಅವರಿವರ ಚಿಂತೆ ಬಿಟ್ಟು ನಿನ್ನ ಜೀವನ ನೀನು ನೋಡ್ಕೊ.